ಎಲ್ಲ ನನ್ನ ಪ್ರೀತಿ ಕನ್ನಡಿಗರಿಗೂ ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗಾಯ್ಸ್. ಇವತ್ತಿನ ಮ್ಯಾಚು KKR ವರ್ಸಸ್ LSG ನಡುವೆ ನಡೀತಾ ಇದೆ. ಸೊ ಇವತ್ತಿನ ಮ್ಯಾಚಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ನೋಡೋಣ. ನೆನ್ನೆ ಮ್ಯಾಚ್ ಬಗ್ಗೆ ಕೂಡ ಕಂಪ್ಲೀಟಾಗಿ ಮಾತಾಡಬೇಕು, ತುಂಬ ಇದೆ ಮಾತಾಡೋವಂಥದ್ದು. ಸೊ ನೆನ್ನೆ ಮ್ಯಾಚ್ ಆ್ಯಕ್ಚುಲಿ ಲಾಸ್ಟ್ ಮೂಮೆಂಟಲ್ಲಿ GT ವಿನ್ ಆಗಿದೆ. ಸೊ ಅದು ಕೂಡ ಮಾತಾಡೋಣ. ಆ್ಯಂಡ್ ಅದಕ್ಕಿಂತ ಮುಂಚೆ ಇನ್ನೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡೋದು ಮರಿಬೇಡಿ. ಬನ್ನಿ ಇವಾಗ ಇವತ್ತಿನ ಮ್ಯಾಚು ನೆನ್ನೆ ಮ್ಯಾಚ್ ಬಗ್ಗೆ ಎರಡು ಕೂಡ ಡಿಸ್ಕಸ್ ಮಾಡೋಣ. ಸೊ ಗೈಸ್ ಆಕ್ಚುಲಿ ನೆನ್ನೆ ಪ್ರೆಡಿಕ್ಷನ್ ಕೊಡ್ಬೇಕಾದ್ರೆ GT ಅಂತ ಹೇಳಿದ್ದೆ. ಆಲ್ಮೋಸ್ಟ್ ನಾನು ಲೈವಲ್ಲಿ ಕುತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಹೇಳ್ತಿದ್ದೆ DC ಸ್ಟ್ರಾಂಗ್ ಇದೆ, ನನ್ನ ಮೈಂಡ್ ಹೇಳ್ತಿತ್ತು DC ಅಂತ, ಬಟ್ ಹಾರ್ಟ್ ಹೇಳ್ತಾ ಇತ್ತು ಇಲ್ಲ GT ಗೆಲ್ತಾರೆ ಅಂತ. ಒಂಚೂರು ಆಗುತ್ತೆ ಅಂತ ಹೇಳಿ ಏನೋ ನನಗೂ ಅದೇ ತರ ಫೀಲ್ ಆಯ್ತು. ಇಲ್ಲ ಒಂದು ಇಂಟ್ಯೂಷನ್ ಅಂತ ಹೇಳ್ತಾರೆ ಗೊತ್ತಾ, ಇಲ್ಲ GT ಗೆಲ್ಬೋದು ಅಂತ. ಗಾಯ್ಸ್ ಲಾಸ್ಟ್ ಬಾಲ್ ಅಲ್ಲಿ ಮ್ಯಾಚ್ ನ ಡಿಸೈಡ್ ಮಾಡ್ತಾರೆ ಮಿಲ್ಲರ್ ಮಿಸ್ಟೇಕ್ ಅನ್ನೋದಕ್ಕಿಂತ ವಿ ಕಾಂಟ್ ಬ್ಲೇಮ್ ಹಿಮ್. ಬಟ್ ಆ ತರ ಮ್ಯಾಚ್ ನ ಆಡಿದ್ರು ಹೇಳ್ಬೇಕು ಅಂದ್ರೆ ಆಲ್ಮೋಸ್ಟ್ ಅವರು ಆಚೆ ಹೋಗ್ಬಿಟ್ಟಿದ್ರು. ಯಾವಾಗ KL ರಾಹುಲ್ ವಿಕೆಟ್ ಬೀಳುತ್ತೋ ಐ ಥಿಂಕ್ 18 ಬಾಲ್ಗೆ 47 ರನ್, ಇಟ್ಸ್ ಸ್ವಲ್ಪ ಇಂಪಾಸಿಬಲ್ ಆಗಿತ್ತು. ಬಟ್ ಮಿಲ್ಲರ್ ಅವರು 18ನೇ ಓವರ್ ಆಕ್ಚುಲಿ ನುಂಗಿಡಿ ಏನ್ ಸಕ್ಕದಾಗ ಆಡ್ಸ್ಕೊಂಡ್ಬಿಡ್ತಾರೆ ಅಂತಂದ್ರೆ ಅವ್ರು ಅನ್ಕೊಂಡಿದ್ದಾರೆ ಅಂದ್ರೆ ಮ್ಯಾಚ್ ಇಲ್ಲ ಕಂಪ್ಲೀಟ್ಲಿ ಹೋಯ್ತು, ಇನ್ನು 42 ರನ್ ಹೊಡಿಯಕ್ಕಾಗಲ್ಲ ಅಂತ ಅನ್ಕೊಂಡ್ವಿ. ಬಟ್ ಅದಾದ್ಮೇಲೆ ಸಿರಾಜ್ ಓವರ್ಗೆ ಹೊಡಿತಾರೆ. ಸೊ ಆಲ್ಮೋಸ್ಟ್ ಅವರು ಲಾಸ್ಟ್ ಅಲ್ಲಿ 12 ರನ್ ಚೇಸ್ ಮಾಡುವಂತ ಪಾಸಿಬಿಲಿಟೀಸ್ ಬರುತ್ತೆ. 12 ರನ್ ಅಲ್ಲಿ ಚೇಸ್ ಮಾಡ್ಬೇಕಾದ್ರೆ ಏನ್ ಪ್ರಾಬ್ಲಮ್ ಅಪ್ಪ ಅಂತಂದ್ರೆ ಆಕ್ಚುಲಿ ಪ್ರಸಿದ್ಧ ಕೃಷ್ಣ ಅವರು ನಿಮ್ಗೆ ಗೊತ್ತಿದೆ ಟೆಸ್ಟ್ ಲೆಂತ್ ಜಾಸ್ತಿ ಹಾಕೋದು. ಅಂದ್ರೆ ಫಸ್ಟ್ 6 ಹೊಡಿತಾರೆ ಆಕ್ಚುಲಿ, ಇಲ್ಲ ಅಂತ ಹೇಳ್ತಲ್ಲ. ಬಟ್ ಆ 6-4 ಆಗಿದ ತಕ್ಷಣ ವಿಪ್ರಾಟ್ ನಿಗ್ರಾಜ್ ಔಟ್ ಆಗ್ಬಿಡ್ತಾರೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಕುಲ್ದೀಪ್ ಯಾದವ್ ಸ್ಟ್ರೈಕ್ ನ ಕೊಡ್ತಾರೆ, ಮತ್ತೆ 6 ನ ಹೊಡಿತಾರೆ. ಅಂಡ್ ಎಲ್ಲರೂ ಅನ್ಕೊಂಡಿದ್ದೇನೆ ಅಂದ್ರೆ ಇದೇನು ಇಂಪಾಸಿಬಲ್ ಏನಲ್ಲ, ಇನ್ನೇನು ಆಲ್ಮೋಸ್ಟ್ 2 ಬಾಲ್ಗೆ 13 ರನ್ ಬೇಕಾಯ್ತು ಲಾಸ್ಟ್ ಓವರ್ ಅಲ್ಲಿ. ಸೊ ಒಂದು 6 ಕೂಡ ಹೊಡಿತಾರೆ ಇಲ್ಲಿ. ಅಂಡ್ 4 ಹೊಡಿತಾರೆ, ಆಮೇಲೆ 6 ಹೊಡಿತಾರೆ. ಅದಾದ್ಮೇಲೆ ಗೈಸ್ ನನ್ನ ಪ್ರಕಾರ 5ನೇ ಬಾಲಲ್ಲಿ ಸೊ ಅದು ಲೈಕ್ ಸಿಂಗಲ್ ತಗೊಂಡಿದ್ರೆ ಮೇ ಬಿ ಕುಲ್ದೀಪ್ ಯಾದವ್ ಇನ್ನೇನ್ ಸಿಂಗಲ್ ತಗೊಂಡಿದ್ರೆ ಮೇ ಬಿ ಮ್ಯಾಚ್ ಡ್ರಾ ಆಗ್ತಾ ಇತ್ತು. ಇನ್ ಕೇಸ್ ಏನಾದ್ರು ಅದು ಸಿಂಗಲ್ ಹೊಡೆಯಕ್ಕೆ ಆಗಿಲ್ಲ ಕುಲ್ದೀಪ್ ಯಾದವ್ ಕೈಲಿ ಅಂತಂದ್ರೂ ಕೂಡ ಅಟ್ಲೀಸ್ಟ್ ಡ್ರಾ ಆಗಿ ಮ್ಯಾಚ್ ಸೂಪರ್ ಓವರ್ಗೆ ಬರ್ತಾ ಇತ್ತು. ಸೂಪರ್ ಓವರ್ ಆದ್ಮೇಲೆ ಮೇ ಬಿ DC ಕೂಡ 1 ನೆಟ್, ಯಾಕಂದ್ರೆ DC ಅವ್ರ ಹತ್ರ ನಟರಾಜನ್ ಇದ್ದಾರೆ. ಅವ್ರಿಗಿಂತನೂ ಆಕ್ಚುಲಿ ಕಂಪೇರಿಟಿವ್, ಯಾಕಂದ್ರೆ ರಶೀದ್ ಖಾನ್ ನಿಮಗೆ ಸ್ಪಿನ್ನರ್ 1 ಓವರ್ ಬಂತು ಅಂತಂದ್ರೆ 6-4 ಹೊಡ್ಸ್ಕೊಳ್ಳುವಂಥ ಪಾಸಿಬಿಲಿಟೀಸ್ ಇದೆ. ಸೊ ಎಲ್ಲೋ ನನ್ಗೆ ಅನ್ಸಿದೆ ಏನಂತಂದ್ರೆ ಮೇ ಬಿ ಅವರು ಒಂದು ಸ್ವಲ್ಪ ತಲೆ ಉಪಯೋಗಿಸಿ ಮಿಲ್ಲರ್ ಅವರು ಇಲ್ಲ ಪರವಾಗಿಲ್ಲ ಬಿಡಪ್ಪ, ನಾನು 6-4 ಹೊಡೆದೇ ವಿನ್ ಮಾಡಿಸ್ಬೇಕು ಅಂತೇನಿಲ್ಲ, ಸಿಂಗಲ್ ತಗೊಂಡು ಮ್ಯಾಚ್ನ ಅಟ್ಲೀಸ್ಟ್ ನಾನು ಇಲ್ಲ ಒಂದು ಪೊಸಿಷನ್ ತೊಗೊಂಡ್ಬಂದಿದ್ದೀನಿ ಅಂತ ಒಂದು ಸ್ವಲ್ಪ ಧೈರ್ಯ ಮಾಡಿದ್ರೆ ಮೇ ಬಿ ಮಾಡ್ಬೋದಾಗಿದ್ದಾರೆ. ಬಟ್ ಸ್ಟಿಲ್ ನಾನು ಅವ್ರ ಮೇಲೆ ಬ್ಲೇಮ್ ಹಾಕೋಕ್ಕಾಗಲ್ಲ. ಬಟ್ ಸ್ಟಿಲ್ GT ವಿನ್ ಆಗಿದೆ, ನನ್ನ ಪ್ರೆಡಿಕ್ಷನ್ ಕರೆಕ್ಟಾಗಿ ಆಗಿದೆ. ಸೊ ಇವತ್ತಿನ ಮ್ಯಾಚ್ ಬಗ್ಗೆ ಕಾನ್ಸಂಟ್ರೇಷನ್ ಮಾಡುವಾಗ ಸೊ ಇವತ್ತಿನ ಮ್ಯಾಚ್ ವರ್ಸಸ್ LSG ನಡುವೆ ಇವತ್ತಿನ ಮ್ಯಾಚ್ ನಡೀತದೆ. ಅದು ಕೂಡ ಕೋಲ್ಕತ್ತಾದಲ್ಲಿ ಈಡನ್ ಗಾರ್ಡನ್ಸ್ ಅಲ್ಲಿ ನಡೀತಾ ಇದೆ. ಸೊ ಇವತ್ತಿನ ಮ್ಯಾಚಲ್ಲಿ ನನ್ನ ಪ್ರಕಾರ ಯಾರು ಗೆಲ್ತಾರೆ ಅಂತ ಫಸ್ಟೇ ಪ್ರೆಡಿಕ್ಟ್ ಮಾಡ್ತಾ ಇದ್ವಿ. ಸೊ ನಾವು ಹೋಗ್ತಾ ಇರೋದು ಯಾರ ಪರ ಅಂತಂದರೆ KKR ವಿನ್ ಆಗ್ತಾರೆ ಅಂತ ನಾವು ಪ್ರೆಡಿಕ್ಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಇನ್ನು ಇವರಿಬ್ಬರ ಮಧ್ಯೆ ಹೆಡ್ ಟು ಹೆಡ್ ರೆಕಾರ್ಡ್ ನೋಡೋಂಗಿದ್ರೆ ಸೊ ಆಡಿರೋದು ಬರೀ ಕೇವಲ 6 ಮ್ಯಾಚ್ಗಳು ಅಷ್ಟೇ ಇಬ್ಬರು ಕೂಡ. 6ರಲ್ಲಿ 2 ಮ್ಯಾಚ್ ಈ ಕಡೆ KKR ಗೆದ್ದಿದ್ದಾರೆ, ಇನ್ನು LSG ಅವರು 4 ಮ್ಯಾಚ್ ಗೆದ್ದಿದ್ದಾರೆ. ಸೊ ಆ್ಯಂಡ್ ಇವರಿಬ್ಬರದ್ದು ಹೈಯೆಸ್ಟ್ ರೆಕಾರ್ಡ್ ನೋಡೋಂಗಿದ್ರೆ 235 ಹೈಯೆಸ್ಟ್, ಅದು ಕೂಡ 238 ಹೈಯೆಸ್ಟ್ LSG ಹೊಡೆದಿರೋದು, ಲೋಯೆಸ್ಟ್ ಬಂದು 101 KKR ಹೊಡೆದಿರೋಂಥದ್ದು ಇಲ್ಲಿ. ಸೊ ಐ ಥಿಂಕ್ ಡಾಮಿನೇಟ್ ಮಾಡಿದ್ದಾರೆ ಅಂತ ಅನಿಸ್ತದೆ ಗೈಸ್ ಆಕ್ಚುಲಿ LSG ಅವರು ಕಂಪೇರ್ ಮಾಡಿದ್ರೆ ಲಾಸ್ಟ್ 5 ಮ್ಯಾಚಸ್ಗಳನ್ನ. ಬಟ್ ಎಲ್ಲೋ ನನಗೆ ಅನಿಸ್ತಾ ಇರೋದು ಏನಂತಂದ್ರೆ ಆಕ್ಚುಲಿ ಇವತ್ತಿನ ಮ್ಯಾಚ್ ಕೋಲ್ಕತ್ತಾದಲ್ಲಿ ನಡೀತಾ ಇರೋದ್ರಿಂದ ಆಲ್ಮೋಸ್ಟ್ ಅವರು ಹ್ಯಾಟ್ರಿಕ್ನ ಸೋತ್ಕೊಂಡು ಬಂದಿರೋದು. ಅಂದ್ರೆ ಹ್ಯಾಟ್ರಿಕ್ ಸೋಲಿಲ್ಲ ಅಂತ ಅನ್ಕೊಳ್ಳಿ, 2 ಮ್ಯಾಚ್ ಸೋತು 1 ಮ್ಯಾಚ್ ವಾಶ್ಔಟ್ ಆಯಿತು ಪಂಜಾಬ್ ಮೇಲೆ. ಅದು ಆಲ್ಮೋಸ್ಟ್ ಲೈಕ್ ಸೋಲ್ತಿದ್ರು, ಬಿಕಾಸ್ ಐ ನೋ ದಟ್ ಪಂಜಾಬ್ ಸಖತ್ ಸ್ಟ್ರಾಂಗ್ ಇದೆ. ಅವತ್ತಿನ ಮ್ಯಾಚ್ ಪಂಜಾಬ್ ಮೇಲೆ ಪ್ರೆಡಿಕ್ಷನ್ ಕೊಟ್ಟಿದ್ವಿ. ಬಟ್ ಇವತ್ತೇನಪ್ಪ ಅಂತಂದರೆ ಆ್ಯಕ್ಚುಲಿ ಇವತ್ತು ಮಳೆ ಬರುತ್ತಾ ಇಲ್ವಾ ಒಂದು 60% ಕನ್ಫರ್ಮೇಷನ್ ಇನ್ನೂ ಬಂದಿದೆ, ಮಳೆ ಬರುತ್ತೆ ಅಂತ ಒಂದು ಅಪ್ಡೇಟ್ ಇದೆ. ಇನ್ನು ಗುವಾಹಟಿಯಲ್ಲೂ ಕೂಡ ಮಳೆ ಬರುವಂಥ ಪಾಸಿಬಿಲಿಟೀಸ್ ಇದೆ. ಇವನ್ ಈ ವೀಕಲ್ಲಿ ಸ್ವಲ್ಪ ಮಳೆ, ಯಾಕಂದರೆ ನಿಮಗೆ ಗೊತ್ತಿರೋ ಹಾಗೆ ನಿನ್ನೆನೂ ಕೂಡ ಮಳೆ ಬಂದಿತ್ತು. ಡೆಲ್ಲಿ ಮತ್ತು ಏನೊಂದು ಮ್ಯಾಚ್ ನಡೀತು GT, ಅದಕ್ಕೆ ಅರ್ಧ ಗಂಟೆ ಮುಂಚೆ ಆ್ಯಕ್ಚುಲಿ ಕವರ್ನ ಎಲ್ಲ ಕ್ಲೀನ್ ಮಾಡಿರ್ತಾರೆ. ಅನ್ಫಾರ್ಚುನೇಟ್ಲಿ ಯಾವುದೂ ಮಳೆ ಬಂದಿಲ್ಲ. ಬಟ್ ಫಾರ್ ಇನ್ ಕೇಸ್ ಏನಾದರೂ ಇವತ್ತು ಮಳೆ ಬಂತು ಅಂತಂದರೆ ಐ ಥಿಂಕ್ ವಿಲ್ ಗೋ ಫಾರ್ ಆ್ಯಕ್ಚುಲಿ ಲಕ್ನೋನೇ ಹೇಳೋಕ್ಕಾಗಲ್ಲ. ಯಾಕಂದರೆ ಲಕ್ನೋ ಸ್ವಲ್ಪ ಮಳೆ ಬಂದಿಲ್ಲ ಹಾಗಾದರೆ KKR ಆಲ್ಮೋಸ್ಟ್ ಲೈಕ್ ಕ್ಲಿಯರ್ ಮಾಡ್ತಾರೆ ಮ್ಯಾಚ್ನ. ಮೇ ಬಿ ಇವತ್ತಿನ ಮ್ಯಾಚು ಕೂಡ ಕ್ಲೋಸ್ ಆಗುವಂಥ ಪಾಸಿಬಿಲಿಟೀಸ್ ಜಾಸ್ತಿ ಇದೆ. ಎರಡೂ ಟೀಮ್ ಕೂಡ ಆಲ್ಮೋಸ್ಟ್ ಸ್ವಲ್ಪ ಟೈಡ್. ನಿಮ್ಗೆ ಲಾಸ್ಟ್ ಸೀಸನ್ ನೆನಪಿದೆ ಅಂತಂದರೆ 238 ಹೊಡೆದಿದ್ದು KKR ಕೋಲ್ಕತ್ತಾ ಪಿಚ್ಚಲ್ಲಿ. ಅದನ್ನು ಲಕ್ನೋ ಸೂಪರ್ ಜೈಂಟ್ಸ್ ಅದನ್ನು ಫಸ್ಟ್ ಬ್ಯಾಟಿಂಗ್ ಆಡ್ತಾರೆ, 238ನ ಸ್ಕೋರ್ ಮಾಡ್ತಾರೆ. ಮಿಚೆಲ್ ಮಾರ್ಷೋ ಮತ್ತು ಎಡಮ್ ಮ್ಯಾಕ್ರಮ್ ಅವರ ಅದ್ಭುತ ಬ್ಯಾಟಿಂಗು ಜೊತೆಗೆ ನಿಕ್ಲಸ್ ಪುರಾನ್ ಕೂಡ ಆ್ಯಡ್ ಆನ್ ಆಗ್ತಾರೆ. ಬಟ್ ಅದಾದ್ಮೇಲೆ ನೆಕ್ಸ್ಟ್ ಬರೋದು ಯಾರಪ್ಪ ಅಂತಂದ್ರೆ ಆ್ಯಕ್ಚುಲಿ ಸೊ ಚೇಸ್ ಮಾಡೋಕ್ಕೆ ಬಂದಂಥ KKR ಅವರು ಆಲ್ಮೋಸ್ಟ್ ಚೇಸ್ ಮಾಡಿಬಿಟ್ಟಿರ್ತಾರೆ. ಲಾಸ್ಟ್ ಇನ್ನೇನು 17th ಓವರಲ್ಲಿ ಆ್ಯಕ್ಚುಲಿ ವಿಕೆಟ್ಸ್ಗಳು ಫೆಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಟೈಮಲ್ಲಿ ಬ್ಯಾಕ್ಔಟ್ ಆಗಿ ಲಾಸ್ಟಲ್ಲಿ ಜಸ್ಟ್ 4 ರನ್ಸಿಂದ ಮಾತ್ರ ಗೆಲ್ತಾರೆ. ಅದು ಕೂಡ ಇಂಪಾಸಿಬಲ್ ಏನಾಗಿಲ್ಲ, ಪಾಸಿಬಲ್ ಆಗಿತ್ತು. ಬಟ್ ಅದೇ ಅನ್ಫಾರ್ಚುನೇಟ್ಲಿ ಹೇಳೋಕ್ಕಾಗಲ್ಲ. ಸಮ್ಟೈಮ್ಸ್ ಆ ಒಂದು 2-3 ರನ್ ಪುಷನ್ ಜಾಸ್ತಿ ಇದ್ದಾಗ ಅದು ಆ ಥರ ಆಗುತ್ತೆ. ಸೊ ಆ ಥರ ಹೈ ಸ್ಕೋರಿಂಗ್ ಥ್ರಿಲ್ಲರ್ ನೋಡಿದ್ವಿ ಆ್ಯಕ್ಚುಲಿ ಮಧ್ಯಾಹ್ನದ ಮ್ಯಾಚಲ್ಲಿ ನಡೆದಿದ್ದು. ಇದು ನೈಟ್ ಮ್ಯಾಚ್ ನಡೀತಾ ಇರೋದು.
KKR ಅವರು ಇವತ್ತಿನ ಮ್ಯಾಚ್ನ ಗೆಲ್ತಾರೆ ಗೈಸ್. ಆ್ಯಂಡ್ ಈ ಕಡೆ KKR ಅಲ್ಲಿ ಒಂದು ಸ್ವಲ್ಪ ಬದಲಾವಣೆಗಳನ್ನ ಮಾಡ್ಕೊಳ್ಬೇಕು ಅಂತ ಅನಿಸ್ತಾ ಇದೆ ನನಗೆಲ್ಲೋ. ಕ್ಯಾಮ್ರಾನ್ ಗ್ರೀನ್ ಜಾಗಕ್ಕೆ ಆ್ಯಕ್ಚುಲಿ ಇವಾಗ ಅಂಗೇಶ್ ರಘುವಂಶಿನ ಆಡಿಸಿ ಸೊ ರೋಮನ್ ಪವಲ್ನ ತೊಗೊಂಡ್ಬರ್ಬೇಕು ಅಂತ ಅನಿಸ್ತದೆ. ರೋಮನ್ ಪವಲ್ನ ಸುಮ್ಮನೆ ಕುಣಿಸ್ಕೊಂಡಿದ್ದಾರೆ, ಒಳ್ಳೆ ಫಿನಿಷರು, ಜೊತೆಗೆ ಫಿನಿಷರ್ ರೋಲಲ್ಲಿ ಆ್ಯಕ್ಚುಲಿ ಈಗ ರಮನ್ದೀಪ್ ಅಷ್ಟು ಸ್ಟ್ರಾಂಗ್ ಆಗಿ ವರ್ಕ್ ಆಗ್ತಾ ಇಲ್ಲ. ರಿಂಕು ಸಿಂಗ್ನ ಇವಾಗ ನಂಬರ್ 4 ಕಳಿಸ್ತಾ ಇದ್ರಲ್ವಾ, ಸೊ ಐ ಥಿಂಕ್ ಫೆಲ್ಡ್ ನಂಗೆ ಅನ್ಸುತ್ತೆ ಅಂದ್ರೆ ರಿಂಕು ಸಿಂಗ್ನ ಬೇಗನೆ ಕಳಿಸ್ಲಿ, ರಮನ್ ಪವಲ್ನ 6ಕ್ಕೆ ಇಲ್ಲ 7ನೇದಕ್ಕೆ ಇಟ್ಕೊಳ್ಳಿ ಅಂತ ಅನ್ನಿಸ್ತಾ ಇದೆ. ರಮನ್ದೀಪ್ ಆಡ್ಲಿ ಪರವಾಗಿಲ್ಲ, ರಮನ್ದೀಪ್ ಜೊತೆ ರಮನ್ ಪವಲ್ ಒಬ್ಬ ಸ್ಟ್ರಾಂಗ್ ಇಂಟರ್ನ್ಯಾಷನಲ್ ಹಿಟರ್ ಬೇಕು. ವೆಸ್ಟ್ ಇಂಡೀಸ್ ಅವರು ಯಾವ ಥರ ಏನೇನು ಮಾಡ್ತಾರೆ ಅಂತ ನಿಮಗೂ ತುಂಬ ಚೆನ್ನಾಗಿ ಗೊತ್ತಿದೆ. ಇಂಪ್ಯಾಕ್ಟ್ ಪ್ಲೇಯರ್ ಸುನಿಲ್ ನಾರಾಯಣ್ ಮಾಮೂಲಿ ಇಂಪ್ಯಾಕ್ಟ್ ಪ್ಲೇಯರ್ ಸುನಿಲ್ ನಾರಾಯಣ್ ಮಾಡ್ಕೊಳ್ಳಿ. ಐ ಥಿಂಕ್ ಸುನಿಲ್ ನಾರಾಯಣ್ ಓಪನಿಂಗ್ ಕಳಿಸ್ಲಿ ಪರವಾಗಿಲ್ಲ, ಬೇಜಾರಿಲ್ಲ. ಯಾಕಂದ್ರೆ ಸುನಿಲ್ ನಾರಾಯಣ್ ಕೂಡ ಆಲ್ಮೋಸ್ಟ್ ಚೇಸ್ ಮಾಡ್ತಾರೆ. ಯಾಕಂದ್ರೆ ಇವಾಗ ನನಗೆ ಅನಿಸ್ತಾ ಇದೆ ಅಂತಂದ್ರೆ ಸುನಿಲ್ ನಾರಾಯಣ್ ಫಿನ್ನಲ್ಲೇನು ಇಬ್ಬರಲ್ಲಿ ಯಾರು ಆಟ ಆಡ್ಕೊಳ್ಳಿ, ಔಟ್ ಆದರೆ ಔಟ್ ಆಗಲಿ. ನೆಕ್ಸ್ಟ್ ಇಮಿಡಿಯೇಟಾಗಿ ಇನ್ ಕೇಸ್ ಪವರ್ ಪ್ಲೇ ಒಳಗಡೆನೆ ಸುನಿಲ್ ನಾರಾಯಣ್ ಔಟ್ ಆಯಿತು ಅಂತಂದರೆ ಅಜಿಂಕ್ಯ ರಹಾನೆ ಬರಲಿ. ಅಜಿಂಕ್ಯ ರಹಾನೆ ಆಗ್ತಾ ಇದ್ದಂಗೆ ಲೈಕ್ ರಘುವಂಶಿ ಆಗ್ತಾ ಇದ್ದಂಗೆ ರಿಂಕು ಸಿಂಗ್ ಆಗ್ತಾ ಇದ್ದಂಗೆ ರಮನ್ದೀಪ್ ನೈದರ್ ರಮನ್ ಪವಲ್ ಆ ಒಂದು ಓವರ್ಸ್ಗಳನ್ನ ನೋಡ್ಕೊಂಡು ಇನ್ ಕೇಸ್ ಏನಾದರೂ 14-15 ಓವರ್ಸಲ್ಲಿ ಏನಾದರೂ ರಿಂಕು ಸಿಂಗ್ ಔಟ್ ಆಯಿತು ಅಂತಂದರೆ ರಮನ್ ಪವಲ್ ಇಮಿಡಿಯೇಟಾಗಿ ಬರಲಿ. 5 ಓವರ್ಸ್ ಇರಬೇಕಾದ್ರೆ ಅವ್ರ ಗೇಮ್ ಅವ್ರು ತೋರಿಸ್ಕೊಳ್ತಾರೆ. ಸೊ ಐ ಥಿಂಕ್ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ ಲೆವೆಲ್ ಇದಾಗಿರುತ್ತೆ. ಐ ಥಿಂಕ್ ಉಮ್ರಾನ್ ಮಲಿಕ್ ಏನಾದರೂ ಇನ್ ಕೇಸ್ ಫಿಟ್ ಆಯಿತು ಅಂತಂದರೆ ವಾಪಸ್ ಬರ್ತಾರೆ ಅಂತ ಅನ್ಕೊಡ್ತೀನಿ ಸ್ಕ್ವಾಡ್ಗಳಿಗೆ. ಸ್ವಲ್ಪ ಬೌಲಿಂಗ್ ಅದೇ, ಇವಾಗ ಹರ್ಷಿತ್ ರಾಣಾನು ಕೂಡ ಔಟ್ ಆದರು, ಇವನ್ ಬೌಲಿಂಗ್ ಇವರು ಕೂಡ ಗ್ರೀನ್ ಕೂಡ ಮಾಡ್ತಾ ಇಲ್ಲ. ಅಂಡ್ LSG ಕಡೆ ಗಮನ ಕೊಡೋ ಆಗಿದ್ರೆ ಓನರ್ ಮೇಲೆ ಕಂಡು ಬಿದ್ದಿರುತ್ತೆ ಇವತ್ತು. ಇಲ್ಲ ಆ್ಯಕ್ಚುಲಿ ಇನ್ನೊಂದು BCCI ಅವರು ಒಂದು ಹೊಸದಾಗಿ ರೂಲ್ಸ್ ಮಾಡಿದ್ರಂತೆ. ಸೊ ಸ್ಟೇಡಿಯಂ ಒಳಗಡೆ ಬಂದ್ಬಿಟ್ಟು ನೀವು ಲೈಕ್ ಪ್ಲೇಯರ್ಸ್ಗಳಿಗೆ ಆಸ್ ಎ ಓನರ್ ಆಗಿ ನೀವೇನು ಹೇಳಂಗಿಲ್ಲ, ಅದೇನೇ ಇದ್ರು ನೀವು ಬ್ಯಾಕ್ ಎಂಡಲ್ಲಿ ಮಾಡ್ಕೋಬೇಕು, ಸ್ಟೇಡಿಯಂ ಒಳಗಡೆ ಪಿಚ್ ಒಳಗಡೆ ಬಂದು ಏನು ಹೇಳಂಗಿಲ್ಲ ಅಂತ ಸ್ಟ್ರಿಕ್ಟ್ ಒಳ್ಳೆ ರೂಲ್ಸ್ ಆಕ್ಚುಲಿ ಮಾಡಿರೋದು. ನೀವು ಇವಾಗ ಏನು ಗೊತ್ತಾ, ಎಲ್ಲರೂ ಮುಂದೆ ಬಂದು ಹೇಳಿದಾಗ ಅದು ಹೆಂಗಾಗುತ್ತೆ ಅಂತಂದ್ರೆ ಅದು ಬೇರೆ ಥರನೇ, ಆಮೇಲೆ ಅವ್ರ ಮೇಲೂ ಸೈಕಲಾಜಿಕಲಿ ಪ್ರಭಾವ ಬೀಳುತ್ತೆ. ನನಗೆ ಅನ್ಸಿದ್ದೇನೆ ಅಂತಂದ್ರೆ ನೀವು ಓನರ್ ಆಗಿ ಖುಷಿ ಪಡಿ, ಎಂಜಾಯ್ ಮಾಡಿ, ಜಸ್ಟ್ ಕಂಗ್ರಾಟ್ಸ್ ಮಾಡಿ ಅಷ್ಟೇ. ಈಗ ನೋಡಿ ನೀತಾ ಅಂಬಾನಿ ಆಗಿರ್ಬೋದು, ಪ್ರೀತಿ ಜಿಂತಾ ಆಗಿರ್ಬೋದು, ನೆವರ್ ಡಿಸ್ಕಸ್ ಆಕ್ಚುಲಿ ಕೋಚ್ಗಳ ಜೊತೆ ಪ್ಲೇಯರ್ಸ್ ಕ್ಯಾಪ್ಟನ್ಸ್ ಜೊತೆ ಡಿಸ್ಕಸ್ಸೇ ಮಾಡಲ್ಲ. ಶಾರುಖ್ ಖಾನ್ ಕೂಡ ಅಷ್ಟೇ ಬಂದು ಹಗ್ ಮಾಡ್ಬಿಟ್ಟು ಲೈಕ್ ಚೆನ್ನಾಗಿ ಆಡಿದ್ರೆ ಸೋತ್ರು ಗೆದ್ರು ತಲೆನೇ ಕೆಡ್ಸ್ಕೊಳ್ಳೋದು, ಅವ್ರು ಬಂದು ಹಗ್ ಮಾಡ್ಬಿಟ್ಟು ಹೋಗ್ತಾ ಇರ್ತಾರೆ. ಅಂದ್ರೆ ಅವ್ರಿಗೆ ಎಂಡ್ ಆಫ್ ದ ಡೇ ಏನಂತಂದ್ರೆ ಗೊತ್ತಿದೆ ಅವ್ರ ಆಟ ಅವ್ರು ಆಡಕ್ಕೆ ಬಿಟ್ಬಿಡ್ತಾರೆ ಅಂತ ಗೊತ್ತು. ಬಟ್ ಇಲ್ಲಿ ಗೌನಿಕ್ ಅವ್ರದ್ದು ಏನು ಪ್ರಾಬ್ಲಮ್ ಅಪ್ಪ ಅಂತಂದ್ರೆ ಅವರು ತುಂಬ ಬಂದು ನಾನು ಇನ್ವೆಸ್ಟ್ ಮಾಡಿಬಿಟ್ಟಿದ್ದೀನಿ, ನಾನು ನಿನಗೆ ಎಲ್ಲಾನು ಹೇಳ್ದಂಗೆ ಕೇಳು ನೀನು, ಅಂದರೆ ಕಾರ್ಪೊರೇಟ್ ಕಲ್ಚರ್ ವರ್ಕ್ ತೊಗೊಂಬಂದು ಸ್ಪೋರ್ಟ್ಸ್ಗೆ ತೊಗೊಂಬಂದು ಇಡ್ತಾ ಇದ್ದಾರೆ. ಟಾರ್ಗೆಟ್ ಕೊಟ್ಟಿದ್ದೀನಿ ನೀನು ಸೇಲ್ಸ್ ಥರ ಇವಾಗ ಹೆಂಗಾಯ್ತು ಗೊತ್ತಾ, ಫಾರ್ ಎಕ್ಸಾಂಪಲ್ ಸೇಲ್ಸ್ ನೀನು ಟಾರ್ಗೆಟ್ ಕೊಟ್ಟಿದ್ದೀನಿ ನೀನು ಮಾಡಲೇಬೇಕು ಪಾಪ ಅನ್ನೋ ಥರ ಮಾಡ್ತಾರೆ. ದಟ್ ಇಸ್ ನಾಟ್ ವರ್ಕ್. ಯಾಕಂತಂದ್ರೆ ಅವ್ರಿಗೂ ಕೂಡ ಇಂಡಿವಿಜುವಲ್ ಆಗಿ ನಾನು ಪರ್ಫಾರ್ಮ್ ಮಾಡಬೇಕು ಅಂತ ಇದ್ದೇ ಇರುತ್ತೆ. ಯಾವುದೇ ಒಂದು ಪ್ಲೇಯರ್ಗಳು ಅಷ್ಟೇ ಸುಮ್ಮನೆ ಕಾಟಾಚಾರಕ್ಕೆ ಬಂದು ಯಾರು ಗ್ರೌಂಡಲ್ಲಿ ಆಡಲ್ಲ. ಸೊ ಹಂಗಾಗಿ ಅವರ ಒಂದು ಫ್ಯೂಚರ್ ಕೂಡ ಆ ಒಂದು ಗೇಮಲ್ಲಿ ಇರುತ್ತೆ. ಸೊ ಅದನ್ನು ನೋಡಿಕೊಂಡು ಅವರು ಆ ಒಂದು ಇದರಲ್ಲಿ ಥಿಂಕ್ ಮಾಡಬೇಕು. ನೀ ಸೋತೆ ಬಂದು ಅಂತ ಅಂದ್ಬಿಟ್ಟು ನೀ ಹಂಗೆ ತಲೆಗೆ ಮೊಳೆ ಹೊಡೆದ್ರೆ ಯಾರು ಕೇಳ್ತಾರೆ. ಸೊ KL ರಾಹುಲ್ ಕೇಳೋಷ್ಟು ಕೇಳಿದ್ರು ಬಿಟ್ಬಿಟ್ಟು ಬೇರೆ ಇದಕ್ಕೆ ಬಂದರು. ಈಗ ರಿಷಬ್ ಪಂತ್ ಪಾಪ ಒದ್ದಾಡ್ತವ್ರೆ. ಏನೋ ರಿಷಬ್ ಪಂತ್ ನೆನ್ನೆ ಗೆದ್ದಿದ್ದಕ್ಕೆ ವರ್ಲ್ಡ್ ಕಪ್ ಗೆದ್ದಿರೋ ರೇಂಜ್ ಫೀಲ್ ಆಯ್ತಾ ಇದ್ದ ಮನುಷ್ಯ ಪಾಪ. ಒಂದೇ ಒಂದು ಮ್ಯಾಚ್ ಒಂದು ಏನು ಗುರು ನನಗೆ ಅರ್ಥ ಆಗ್ತಾ ಇಲ್ಲ ಗೈಸ್. ಇನ್ನು ಲೀಗ್ ಮ್ಯಾಚಸ್ ಅಲ್ಲಿ ಇದೀವಿ, ಅದು ಮಾಡ್ತಾರದೇ 3ನೇ ಮ್ಯಾಚ್ 2ನೇ ಮ್ಯಾಚ್ ಅಲ್ಲಿ LSG ಅವ್ರು ಆ್ಯಕ್ಚುಲಿ ಅಂದರೆ ಐ ನೋ ದಟ್ ಇರುತ್ತೆ ಖುಷಿ ತೋರಿಸ್ತಾರೆ, ಬಟ್ ಹತ್ಕೊಂಡು ತೋರಿಸೋಷ್ಟು ನನಗೆ ಅದು ಅರ್ಥನೇ ಆಗಿಲ್ಲ ಅಪ್ಪ ಲಾಜಿಕ್ಕು. ನಾನು ಹಂಗೆ ಅಂದ್ಕೊಂಡು ಏನು ಇವ್ರೇನು ಮನುಷ್ಯ IPL ಟ್ರೋಫಿ ಫೈನಲ್ ಗೆಲ್ತವ್ರ ಇಲ್ಲ ವರ್ಲ್ಡ್ ಕಪ್ ಗೆಲ್ತವ್ರ ಈ ಲೆವೆಲ್ಗೆಲ್ಲ ಎಕ್ಸೈಟ್ಮೆಂಟ್ ತೋರಿಸ್ತಾರಲ್ಲ ಅಂತ. ಸೊ ಇಟ್ಸ್ ಎ ಕ್ಲಿಯರ್ ಕಟ್ PR ಗೇಮ್ ಅಂತ ಅನ್ನಿಸ್ತಾ ಇದೆ. ಐ ಥಿಂಕ್ ಇದು ಫೇಕ್. ಅವ್ರು ಗೌನಿಕ್ ಅವ್ರಿಗೆ ಏನು ಗೊತ್ತಾ ಹೇಳೋದು, ನೀವು ಸೈಲೆಂಟಾಗಿ ಕುತ್ಕೊಂಡ್ಬಿಡಿ, ನಿಮ್ಮ ಪಾಡಾಗಿ ನೀವೇ ಆಟೋಮೆಟಿಕಲಿ ಫೇಮಸ್ ಆಗ್ತೀರ, ಎಲ್ಲ ರೆಕಗ್ನೈಸ್ ಮಾಡ್ತಾರೆ, ಇಲ್ಲಪ್ಪ LSG ಓನರ್ ಅಂತ. ನೀವು ಅದನ್ನ ಬಿಟ್ಟು ಈ ಥರ ಬಂದು ಸ್ಟಾರ್ಟಿಂಗ್ KL ರಾಹುಲ್ಗೆ ಬೈದ ಮೇಲೆ ಅವ್ರು ಬಿಟ್ಟು ಹೋದ್ರು. ಅದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಇದು ಮಾಡೋ ಥರ ಅಪ್ರಿಷಿಯೇಟ್ ಮಾಡ್ತಾ ಇದ್ದೆ ನಾನು ರಿಷಬ್ ಪಂತ್ಗೆ ಅಂತ. ರಾ ವಿಡಿಯೋನು ಕೂಡ ಬಿಡಕ್ಕೆ ಹೋಗ್ತಾ ಇದ್ದಾರೆ, ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದಾರೆ. ಅಂದರೆ ನೀವು ಅರ್ಥ ಆಗ್ತದೆ ಏನಂತಂದರೆ ನೀವು PRಗೋಸ್ಕರ ಒಂದು ಗಿಮಿಕ್ಗೋಸ್ಕರ ಏನೇನೋ ಮಾಡ್ತಾ ಇದ್ದೀರಾ ಅಂತ ಅನಿಸ್ತದೆ. ಬಿಟ್ಬಿಡಿ ಆಯ್ತು, ಇಟ್ಸ್ ಓಕೆ, ಇಟ್ ಹ್ಯಾಪನ್ಸ್. ಒಂದು ಗ್ರೌಂಡ್ ಅಂತ ಬಂದಾಗ IPL ಓನರ್ ಅಂತ ಬಂದಾಗ ಇದೆಲ್ಲ ಇದ್ದೇ ಇರುತ್ತೆ. ಬಟ್ ನಿಮ್ಗೆ ಏನು ಅನ್ಸುತ್ತೆ ಗೈಸ್, ಪರ್ಸ್ನಲ್ ಆಗಿ ಗೌನಿಕ್ ಅವರ ಒಂದು ಬಿಹೇವಿಯರು ಈ ಥರ ಪ್ಲೇಯರ್ಸ್ಗಳ ಮಧ್ಯೆ ಇರಬೇಕಾ, ಇಲ್ಲಾಂದ್ರೆ ನಾರ್ಮಲ್ ಓನರ್ ಪ್ರೀತಿ ಜಿಂತಾ, ಶಾರುಖ್ ಖಾನ್ ಮತ್ತೆ ಅಂಬಾನಿ ಅವ್ರ ಥರ ಲೈಕ್ ನಾರ್ಮಲ್ ಆಗಿದ್ರೆ ಸಾಕಾಗತ್ತಾ? ಕಮೆಂಟ್ ಮಾಡಿದ್ದೀನಿ. ಇವತ್ತಿನ ಮ್ಯಾಚಲ್ಲಿ ಹೈಯೆಸ್ಟ್ ಸ್ಕೋರು ಸೊ ಯಾರು ಹೊಡಿತಾರೆ ಅಂತಂದ್ರೆ ನನ್ನ ಪ್ರಕಾರ ಫಿನ್ನಲ್ ಹೈಯೆಸ್ಟ್ ಸ್ಕೋರ್ ಹೊಡಿತಾರೆ KKR ಪರ ಅಂತ ಹೇಳ್ತಿದ್ದೀನಿ. ಯಾಕೋ ಒಂದು ಸ್ವಲ್ಪ ಅನಿಸ್ತಾ ಇದೆ ಫಿನ್ನಲ್, ಯಾಕಂದ್ರೆ 2 ಮ್ಯಾಚಸ್ ಇಂದಲೂ ಕೂಡ ರನ್ಸ್ ಬಂದಿಲ್ಲ. ಐ ಥಿಂಕ್ 3ನೇ ಮ್ಯಾಚಲ್ಲಿ ಕೂಡ ಬೇಗ ಔಟ್ ಆದ್ರು. ಸೊ ಇವತ್ತಿನ ಮ್ಯಾಚಲ್ಲಿ ಫಿನ್ನಲ್ ಕಡೆಯಿಂದ ರನ್ಸ್ ಬರ್ಬೋದು. ಆ ಕಡೆ ಯಾರಪ್ಪ ರನ್ಸ್ ಮಾಡ್ಬೋದು ಅಂತ ಅನಿಸ್ತಾ ಇದೆ ಅಂದ್ರೆ ಮಿಚ್ ಮಾರ್ಷ್. ಓಪನರ್ಸ್ಗಳ ಮೇಲೆ ನಂಗೆ ಯಾಕೋ ಸಖತ್ ಭರವಸೆ ಬರ್ತಾ ಇದೆ. ಇವತ್ತು ಓಪನರ್ಸ್ಗಳ ಗೇಮ್ ಆಗುತ್ತೆ ಅಂತ ಅನಿಸ್ತಾ ಇದೆ. ಸೊ ಮಿಚ್ ಮಾರ್ಷ್ ಅವ್ರು ಆ ಕಡೆ ಹೊಡಿತಾರೆ, ಈ ಕಡೆ ಬಂದ್ಬಿಟ್ಟು ಫಿನ್ನಲ್ ಅವ್ರು ಹೊಡಿತಾರೆ ಹೈಯೆಸ್ಟ್ ರನ್ ಸ್ಕೋರರು. ಇನ್ನು ಪ್ರೆಡಿಕ್ಷನ್ ಕೊಡೋಂಗಿದ್ರೆ ಸ್ಕೋರ್ ಬಗ್ಗೆ ಎಷ್ಟು ಹೋಗುತ್ತೆ ಅಂತಂದ್ರೆ, ಸೊ ಇವತ್ತಿನ ಒಂದು ಮ್ಯಾಚಲ್ಲಿ ನನ್ನ ಪ್ರಕಾರ 180 to 190 ಇರುತ್ತೆ. ಸೊ ಮಳೆ ಬಂತು ಅಂತಂದ್ರೆ ಇನ್ನೂ ರೆಡ್ಯೂಸ್ ಆಗುತ್ತೆ, 160 170 ಸ್ಟಿಕ್ ಆನ್ ಆಗ್ತಾರೆ. ಇಲ್ಲ ಆಕ್ಚುಲಿ ಕೋಲ್ಕತ್ತಾ ಪಿಚ್ ಏನು ಗೊತ್ತಾ, ಯೂಶಲಿ ಫಾಸ್ಟ್ ಪಿಚ್ ಒಂದು ಬ್ಯಾಟಿಂಗ್ ಪಿಚ್ ಅಂತಾನು ಹೇಳ್ತೀವಿ. ಬಟ್ ಯೂಶಲಿ ಏನಾಗುತ್ತೆ ಅಂತಂದ್ರೆ 2 ಟೀಮ್ಗಳನ್ನ ನೋಡ್ತಾ ಇದ್ರೆ
ಸ್ವಲ್ಪ ಎಲ್ಲೋ Batting ಬ್ಯಾಟಿಂಗ್ ಕಮ್ಮಿ ಅಂತ ಅನಿಸ್ತಾ ಇದೆ. ಸೊ ಕಾದ್ ನೋಡುವ ಏನಾಗುತ್ತೆ ಎತ್ತಕತೆ ಅಂದರೆ ಬೌಲಿಂಗು ಇವ್ರ ಕಡೆ ಸ್ಟ್ರಾಂಗ್ ಇಲ್ಲ, ಎರಡೂ ಕಡೆ ಕಂಪೇರ್ ಮಾಡ್ಕೊಂಡು ನೋಡಿದ್ರೆ. ಬಟ್ LSG ಬೌಲಿಂಗ್ ತುಂಬ ಚೆನ್ನಾಗಿದೆ, ಯಂಗ್ಸ್ಟರ್ಸ್ಗಳನ್ನ ಮತ್ತೆ ಶಮಿ ಅವರು ಕೂಡ ಬಂದಿದ್ದಾರೆ. ಸೊ ಐ ಥಿಂಕ್ ನನಗೆ ಅನ್ನಿಸ್ತಾನೆ ಅಂದರೆ ಇವತ್ತು ಶಮಿ ಅವರ ರಿಡಮ್ಷನ್ ಮತ್ತೆ ಆಗುತ್ತೆ. ಐ ಥಿಂಕ್ ಶಮಿ ಅವರು ಹೈಯೆಸ್ಟ್ ವಿಕೆಟ್ ಟೇಕರ್ ತಗೊಳ್ತಾರೆ ಅಂತ ಅನಿಸ್ತಾ ಇದೆ. ಸೊ ಫೆಲ್ಟ್ ಲೈಕ್ 190 to 185 ಆಗುತ್ತೆ ಅಂತ ಅನಿಸ್ತಾ ಇದೆ. ನಿಮ್ಗೆ ಅನ್ಸುತ್ತೆ ಗೈಸ್, ಇದ್ರ ಬಗ್ಗೆ ನೀವು ಕಮೆಂಟ್ ಮಾಡಿ ತಿಳಿಸಿ. ಎಸ್, ಆ್ಯಂಡ್ ನಾವು ಆಲ್ರೆಡಿ ಹೇಳಿದಾಗೆ ಮಳೆ ಬಂತು ಅಂತಂದರೆ LSG ಗೆಲ್ತಾರೆ, ಮಳೆ ಬಂದಿಲ್ಲ ಅಂತಂದರೆ KKR ಗೆಲ್ತಾರೆ. ಸೊ ಮೈಂಡಲ್ಲಿ ಇಟ್ಕೊಳ್ಳಿ. ಸೊ ಆ್ಯಂಡ್ ಆ್ಯಕ್ಚುಲಿ ಗೈಸ್ ನಮ್ಮ ಕಡೆ ಒಂದು ರಿಕ್ವೆಸ್ಟ್, ದಯವಿಟ್ಟು ಯಾರು ಕೂಡ ಬೆಟ್ಟಿಂಗ್ ಆಡಬೇಡಿ. ಸೊ ನನ್ನ ಕಡೆ ರಿಕ್ವೆಸ್ಟ್ ಅಂತ ಅನ್ಕೊಳ್ಳಿ. ಸೊ ಸಂಜೆ ಲೈವಲ್ಲಿ ಸಿಗೋಣ 6:15, ತಪ್ಪಿದ್ರೆ ಮಿಸ್ ಆದರೆ 7:15. ಸೊ ದಯವಿಟ್ಟು ವಾಟ್ಸಪ್ ಬ್ರಾಡ್ಕಾಸ್ಟ್ ಚಾನಲ್ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಇರುತ್ತೆ, ದಯವಿಟ್ಟು ಆ ಲಿಂಕ್ನ ಜಾಯ್ನ್ ಆಗಿ ಲೈವ್ಗೆ ಯಾವ ಟೈಮ್ ಬರ್ತೀವಿ ಅಂತ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಲೈವಲ್ಲಿ ಸಿಗೋಣ ಸಂಜೆ. ಹಾಗಂತ ಹೇಳ್ತೀವಿ, ಏನು ಮಾಡ್ತೀವಿ ಸಿಗೋಣ ಮುಂದಿನ ನೋಡೋದಲ್ಲಿ. ಅಲ್ಲಿ ತನಕ ಬಾಯ್.